ಏನಂದ್ರೆ ಹಾಕಿದ ಮೇಲೆ ಉದುರ ಕಡಿಮೆ ಆಗಬೇಕಿತ್ತು. ಹಾ ಗಿಡ ಬೆಳವಣಿಗೆ ಸುಮಾರು ಕಾಣ್ತಾ ಐತೆ, ಉದುರ ಕಂಟ್ರೋಲ್ ಆಗಿದೆ ಉದ್ರೋದ್ ಕಂಟ್ರೋಲ್ ಆಗಿಲ್ಲ. ಆಗುತ್ತೆ, ಉದುರದ ಕಂಟ್ರೋಲ್ ಆಗುತ್ತೆ. ಇದು ಹೇಳೋದಲ್ಲ ಸರ್ ಹೇಳ್ದಂಗೆ, ಇದು ಸ್ವಲ್ಪ ಅರ್ಲಿ ಮೆಚೂರ್ ಆಗಿರೋಂಥದ್ದು. ಅಡಿಕೆ ಕಟಾವ್ಗಿಂತ ಮುಂಚೆ ಏನು ಬಂದಿರ್ತದಲ್ಲ ಅದು ಡ್ರಾಪಿಂಗ್ ಜಾಸ್ತಿ ಆಗುತ್ತೆ. ಅಂಬಳೆ ಹೋದ್ ಸತಿಗಿಂತ ಈ ಸತಿ ಅಂಬಳೆ ನೀಟಾಗಿ ಕಡಿತಾರೆ. ನೀವು 2 ತಿಂಗಳು ಮುಂಚೆ ಕೊಟ್ಟಿದ್ದೀರಲ್ಲ, ಬರಲೇಬೇಕದು. ಅಡ್ವಾನ್ಸ್ ಅಡ್ವಾನ್ಸ್ಗೆ ಕೊಟ್ಟಿದ್ರು, ನಾನು ಈಗಲೇ ಕೊಡು ಅಂದ್ಬಿಟ್ಟು. ಸರ್ ನಾವು ಅಡಿಕೆಗೆ ಏನು ಮಾಡ್ತೀವಿ ಅಂದರೆ ನವಂಬರ್ ಡಿಸೆಂಬರ್ಗೆ ಹಾಕ್ಸಿ ಅಂತ ಹೇಳ್ತೀವಿ ಸಾಮಾನ್ಯವಾಗಿ. ಯಾಕೆ ಗೊತ್ತಾ, ನವಂಬರ್ ಡಿಸೆಂಬರ್ಗೆ ಕೊಟ್ರೆ ಏನಾಗುತ್ತೆ, ಜನವರಿ ನವಂಬರಲ್ಲಿ ಅಲ್ಲಿ ಬಿಟ್ಟಿದ್ವು, ನವಂಬರ್ಗೆ ಬಿಟ್ಟಿದ್ವು. ಜನವರಿಯಿಂದ ಹೊಂಬಳೆಗಳು ಬರಕ್ ಸ್ಟಾರ್ಟ್ ಆಗ್ತಾವ. ಆಮೇಲೆ ಆ ಮರ್ಕು ಅಲ್ಲಿ ನಾನು ಅಲ್ಲಿ ಬಿಟ್ಟಿರೋದು ಕೆರಕ್ಕುವೆ, ಈ ಮರ್ಕುವೆ ಒಳ್ಳೆ ರೊಂಡಾಗವೆ ಅವತ್ತು ಬಿಟ್ಟಿದ್ದು. ಇಲ್ಲೇ ದೂರದಿಂದ ಕಾಣಿಸ್ತದಲ್ಲ, ಬದಲಾವಣೆ ಕಾಣಿಸ್ತದೆ. ಅದಕ್ಕೆ ಆ ತೋಟಕ್ಕೂ ಬಿಡೋಣ ಅಂತ ಮಾಡಿದೆ, ಈಗ ನೋಡ್ಕೊಂಡ್ ಬಿಡೋಣ ಅಂದ್ಬಿಟ್ಟು. ಇಲ್ಲೇ ನೋಡಿ, ಇಲ್ಲಿದ್ರಲ್ಲಿ ಹೆಂಗೆ ಹೆಸರ ಕಾಣಿಸ್ತೈತೆ, ಅದ್ರಲ್ಲಿ ಹಂಗೆ ಒಂಥರ ಸಪ್ಪೆ ಸಪ್ಪೆ ಅದಕ್ಕೆ ಸರ್ ನಾನು ಹೇಳ್ತೀನಿ, ಈ ವರ್ಷ ಮರ ರೊಂಡಾಗವೆ ಅಂತ ನಾನು ಹೇಳ್ತೀನಿ. ಖಂಡಿತ ನಾವು 4-5 ವರ್ಷದಿಂದ ಕೊಡ್ತಾ ಇದೀವಿ, ಅದ್ಭುತವಾಗಿ ರಿಸಲ್ಟ್ ಇದೆ. ಕರೆಕ್ಟ್ ಆಗಿ ವರ್ಷ ಕೆಲಸ ಅದ್ಭುತವಾಗಿ ಗೊತ್ತಿಲ್ಲ ನನ್ಗೆ. ಒಂದ್ಸತಿ ಅಲ್ಲೇ ಇಳಿದ್ರಲ್ಲ ಕುಮಾರ ಅವ್ರ ಬುಟ್ಟಿ ಒಂಚೂರು ಎಲ್ಲವ ಮರ ಎಲ್ಲವ ಒಂಥರ ಹೆಂಗಾಗಿದ್ದು ಅಂದ್ರೆ ಅಣಬೆ ರೋಗದಂಗೆ ಸುಳ್ಳುಗುಟ್ಟೋಗಿದ್ದು. ಆಗ ನಾನು ಕ್ಯಾನ್ಸಲ್ ಮಾಡಾಕ್ಬಿಟ್ಟೆ, ಆರ್ಗ್ಯಾನಿಕ್ ಸಾವಸನ ಬೇಡ ಅನ್ನಿಸ್ಬಿಡ್ತು. ಆಮೇಲೆ ಇದಕ್ಕೆ ನೋಡಿದೆ, ಇದಕ್ಕೂ ಅದಕ್ಕೂ ಅಂತ. ಇದು ಒಂಥರ ನಮ್ಗೆ ಒಂಥರ ಚೆನ್ನಾಗಿ ಅನ್ನಿಸ್ತು, ಅದಕ್ಕೆ ಚೆನ್ನಾಗಿ ಬಂದದೆ. ಇಳುವರಿ ನೋಡ್ಬೇಕಷ್ಟೇ. ಇಳುವರಿನೂ ಬಂದೇ ಬರುತ್ತೆ ಸರ್, ತುಂಬಾ ಚೆನ್ನಾಗಿ ಬರ್ತದೆ. ಅಪನಂಬಿಕೆ ಇಟ್ಕೊಳ್ಳಿ, ನಂಬಿಕೆ ಇಟ್ಕೊಳ್ಳಿ. ವರ್ಷಕ್ಕೆ 2 ಸಲ ಒಂದು ಮರಕ್ಕೆ ಜಾಸ್ತಿ ಖರ್ಚು ಮಾಡೋದು ಬೇಡ, 1 kg ದುಡ್ಡು ಮಾತ್ರ ಖರ್ಚು ಮಾಡಿ ಅಷ್ಟೇ. ಒಂದೇ 1 kg ಕಾಯಿ ದುಡ್ಡು. ಅಡಕೆ ಕಾಯಿಲಿ ಏನ್ ಸಂಪಾದನೆ ಮಾಡಿದ್ರೆ ಒಂದು ಮರ ಬಿಡ್ತದೆ, ಅದ್ರಲ್ಲಿ 1 kg ಕಾಯಿ ದುಡ್ಡನ್ನ ಮಾತ್ರ ಗೊಬ್ಬರ ಹಾಕಿದ್ವಿ. ಕೊಡೋದ್ರಿಂದ ನಿಮಗೆ ಆಟೋಮೆಟಿಕ್ ಈ ವರ್ಷ ನಿಮಗೆ ಕಡಿಮೆ ಆಗ್ಬೋದು, ಮುಂದ್ ವರ್ಷ ಕಂಟಿನ್ಯೂಸ್ ಫಲ ಬರ್ತದೆ. ಸರ್ ಹೆಂಗಾಯ್ತು ಗೊತ್ತಾ, ಅವ್ನು ಕುಮಾರ ಕೊಟ್ಟಿದ್ದು ಫುಲ್ಲು ಸುಮಾರು ಜನ ಕೊಟ್ಬಿಟ್ಟ ಸರ್, ರಿಸಲ್ಟೇ ಬರಲಿಲ್ಲ ಸರ್. ಅದಕ್ಕೆ ಎಲ್ಲವ ನಮಗೆ ಬೇಡ ಅಂದರು. ಅದಕ್ಕೆ ನೋಡೋದು ಅಂದ್ಬಿಟ್ಟು ನಾನು ನೋಡೇ ಬಿಡೋದು ಅಂದ್ಬಿಟ್ಟು ಇದು ಒಂದ್ಸತಿ ಬಿಟ್ಟಿದ್ದೀನಿ, ಅದಕ್ಕೂ ಇದಕ್ಕೂ ಬಿಟ್ಟಿದ್ದೀನಿ. ಈಗ ಆ ತೋಟಕ್ಕೆ ನಿಮ್ಗೆ ಇನ್ನೊಂದು ತೋಟಕ್ಕೆ ಕಾಣ್ತದೆ, ಡಿಫ್ರೆನ್ಸ್ ನಿಮಗೆ ಕಾಣ್ತದಲ್ಲ ಅಲ್ಲಿ. ಈ ಮರ ಒಂಥರ ಒಳೆಯ ತರ ಕಾಣ್ತದೆ, ಅದು ನೋಡ್ರ ಒಂಥರ ಮಂಕ್ ತರ ಕಾಣ್ತದೆ. ಅದು ಅದಕ್ಕೆ ಈಗ ಅದು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅದನ್ನ ಕೊಟ್ಕೊಳ್ಳಿ. ಅದಕ್ಕೆ ಯಾವ ಕೊಟ್ಟಿದ್ರೆ ಅದು ಬಿಟ್ಟಿಲ್ಲ ನಾನು. ಭೂಮಿ ಸುದ್ದ ಒಂದು ಸಾಲ್ಟೇಜ್ ಇತ್ತು, ಅದು ಇಲ್ಲ ಭೂಮಿ ಸುದ್ದ ಸಾಲ್ಟೇಜ್ ಇದೆ, ಅದು ಸಾಲ್ಟೇಜ್ ಇತ್ತು. ಹಲೋ